ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪುರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೀವು ಅನ್ಬೋದು ಪುರಿಯಲ್ಲಿ ಏನು ವಿಶೇಷ ಇರ್ತೈತಿ, ನಾವು ಪುರಿಯನ್ನು ಮಾಡಿರ್ತೀವಿ ಅಂತ ಹೇಳಿ. ಹಾಗಿದ್ರೆ ಈ ವಿಡಿಯೋನ ಕಡೆವರೆಗೂ ಸ್ಕಿಪ್ ಮಾಡ್ದಂಗೆ ನೋಡ್ರಿ. ಪುರಿಯನ್ನು ಹೀಗೂ ಮಾಡ್ಬೋದಾ ಅಥವಾ ಮಾಡಿ ಈ ರೀತಿ ಸ್ಟೋರೂ ಮಾಡಿ ಇಟ್ಕೋಬೋದು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತೈತಿ ರೀ. ಹಾಗಿದ್ರೆ ನನ್ನ ರೀತಿಯಲ್ಲೊಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಪುರಿ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಎಲ್ಲರಿಗೂ ತುಂಬಾ ಇಷ್ಟ. ಈಗ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ನಿಮಗೆ ಮೈದಾ ನಡೀತಿತ್ತಂದ್ರೆ ನೀವು ಅರ್ಧ ಮೈದಾ ಹಿಟ್ಟು ಅರ್ಧ ಗೋಧಿ ಹಿಟ್ಟನ್ನಾದ್ರೂ ತೊಗೋಬೋದು. ನಾನು ಹೆಲ್ದಿಯಾಗಿರ್ಲಂತ ಹೇಳಿ ಗೋಧಿ ಹಿಟ್ಟಿನಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದಕ್ಕೊಂದು 2 ಸ್ಪೂನ್ ಆಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಿ, ಅದನ್ನು ಹಾಕ್ತಾಯಿದ್ದೀನಿ. ಇದರಿಂದ ಕ್ರಿಸ್ಪಿನೂ ಆಗಿ ಟೇಸ್ಟನ್ನು ಚೆನ್ನಾಗಿ ಬರ್ತದೆ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ರೀ. ಸಕ್ಕರೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರ್ತದೆ ರೀ. 1 ಸ್ಪೂನ್ ಆಗಷ್ಟು ಇಲ್ಲಿ ಮೊಸರನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಉಪ್ಪು, ಸಕ್ಕರೆ, ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗ್ಯದ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ. ತುಂಬ ಸಾಫ್ಟ್ ಮಾಡಲ್ರಿ, ಮತ್ತು ದಿನಾಲು ಚಪಾತಿಗೆ ಯಾವ ರೀತಿ ಕಲಿಸ್ತೀವೋ ಆ ರೀತಿ ಅಲ್ಲ, ಅದಕ್ಕಿಂತ ಸ್ವಲ್ಪನೇ ಗಟ್ಟಿಯಾಗಿ ಇದನ್ನು ನಾದ್ಕೋತೀನಿ ರೀ ನಾನು. ಒಮ್ಮೆಲೆ ನೀರು ಹಾಕ್ಬಿಡ್ರಿ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊರಿ. ನೋಡಿ, ನಾನು ದಿನಾಲು ಚಪಾತಿ ಹಿಟ್ಟು ಕಲಿಸೋದಕ್ಕಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡಿರ್ತೀನಿ. ನೋಡಿರಿ, ಈಗ ಈ ಹಿಟ್ಟು ಇದರಲ್ಲಿ ಹಾಕಿರುವ ರವೆ ಎಲ್ಲನೂ ಚೆನ್ನಾಗಿ ನೆನೆಯಲಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ತೀನಿ ರೀ. ನೋಡಿ, ಎಣ್ಣೆ ಹಚ್ಚಿ ನೋಡಿ ಒಂದು 15 ನಿಮಿಷ ಮುಚ್ಚಿ ತೆಗೆದಿಡ್ತೀನಿ ರೀ. ಅಂದ್ರೆ ಹಿಟ್ಟನ್ನು ಚೆನ್ನಾಗಿ ನೆನೆದು ಇನ್ನಷ್ಟು ಸಾಫ್ಟ್ ಆಗ್ತದೆ ರೀ ಅವಾಗ. ನೋಡಿ, 15 ನಿಮಿಷ ಆಗ್ಯದ್ರಿ. ನೋಡಿ, ತೋರಿಸ್ತೀನಿ ನೋಡಿರಿ ನನಗೆ. ನೋಡಿರಿ, ಇನ್ನಷ್ಟು ಸಾಫ್ಟ್ ಆಗಿದ್ರಿ. ಹಿಟ್ಟು ಗಟ್ಟಿ ಕಲ್ಸಿನ ಕರೆ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದ್ರಿ. ಇನ್ನೊಂದು ಸ್ವಲ್ಪ ನಾದ್ಕೋತೀನಿ ರೀ ನಾ ಇದನ್ನು. ಅವಾಗ ಇನ್ನಷ್ಟು ಸಾಫ್ಟ್ ಆಗ್ತದೆ ರೀ ಹಿಟ್ಟು. ನೋಡಿ, ಈಗ ಇದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದ್ರಿ. ನಾನು ಇದನ್ನು ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ ನೋಡಿರಿ. ಈಗ ಸಣ್ಣ ಉಳ್ಳಿಗಳು ಮಾಡ್ಕೊತೀನಿ. ನಾನು ಗ್ಯಾಸ್ ಕಟ್ಟಿನಿ ಕ್ಲೀನ್ ಅದ, ಅದರ ಮೇಲೆ ಡೈರೆಕ್ಟಾಗಿನೇ ಲಟ್ಸ್ಕೊತೀನಿ ರೀ. ಇವು ಸ್ಟೋರ್ ಮಾಡಿ ಇಟ್ಕೊಂಡು ಈ ರೀತಿ ಪುರಿಯನ್ನು ನೀವು ಮಾಡ್ಕೊಳ್ಳೋ ಸಲುವಾಗಿ ಎಣ್ಣೆ ಹಚ್ಚಿ ಲಟ್ಟಿಸ್ಬಾರ್ದು ರೀ. ಇದನ್ನು ಹಿಟ್ಟು ಹಚ್ಚಿನೇ ಲಟ್ಟಿಸ್ಬೇಕು. ನೋಡಿ, ಸಣ್ಣ ಉಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ. ಇಷ್ಟಿಷ್ಟೇ. ನೋಡಿ, ಒಂದನ್ನು ಇಷ್ಟ ಸಣ್ಣ ಮಾಡ್ಕೊಂಡಿದ್ದೀನಿ. ಒಂದು ರೆಡಿ ಮಾಡ್ಕೊಂಡು ಈ ಉಳ್ಕಿದ್ದನ್ನು ಒಮ್ಮೆಲೆ ರೆಡಿ ಮಾಡಿ ಇಟ್ಕೋತೀನಿ. ನೋಡಿ, ಉಳ್ದಿದ್ದನ್ನು ತೆಗೆದಿಡ್ತೀನಿ ರೀ. ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ ನೋಡಿರಿ. ನೋಡಿ, ಇದನ್ನು ಸ್ಟೋರ್ ಮಾಡೋ ಸಲುವಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಹಿಟ್ಟು ಹಚ್ಚಿನೇ ಲಟ್ಟಿಸ್ತಾ ಇದ್ದೀನಿ ರೀ. ಎಣ್ಣೆ ಹಚ್ಚಿ ಲಟ್ಟಿಸ್ರೆ ಮತ್ತು ವಾಸನೆನೂ ಬರ್ತಾವ್ರಿ. ನೋಡಿ, ನೀವು ಫ್ರೆಶ್ ಆಗಿ ಹಾಗೆ ಮಾಡ್ಕೊಳ್ಳೋರು ಇದ್ರಂದ್ರೆ ಅವಾಗಷ್ಟೇ ಎಣ್ಣೆ ಹಚ್ಚಿ ಲಟ್ಸ್ಕೋಬೇಕು. ನಾನು ತೆಳುವಾಗಿನೇ ಲಟ್ಸೀನಿ ರೀ, ಮತ್ತು ತುಂಬ ಏನು ದಪ್ಪನೂ ಲಟ್ಟಿಸ್ತಾ ಇಲ್ಲ. ನೋಡಿ, ತೋರಿಸ್ತಾ ಇದ್ದೀನಿ. ನೋಡಿ, ತೆಳುವಾಗಿನೇ ಲಟ್ಸೀನಿ ರೀ. ಈಗ ಒಂದನ್ನು ಲಟ್ಟಿಸಿ ತೋರಿಸಿದ್ದೀನಿ ನಾನು ನಿಮಗೆ. ನೋಡಿ, ಈಗ ಇನ್ನೊಂದನ್ನು ಲಟ್ಟಿಸಿ ತೋರಿಸ್ತೀನಿ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಎರಡನ್ನು ಲಟ್ಟಿಸಿ ತೋರಿಸಿದ್ದೀನಿ. ಎರಡೂ ತೆಳುವಾಗಿನ ಲಟ್ಸೀನಿ. ಪುರಿ ಅಂದರೆ ಏನು ತುಪ್ಪನೂ ದಪ್ಪನೂ ಲಟ್ಸಿಲ್ಲ. ನೋಡಿ, ಒಮ್ಮೆಲೆ ಈ ರೀತಿ ಏನು ಮಾಡ್ಕೊಂಡಿದ್ದೀನಿ, ಹಿಟ್ಟು ಹಚ್ಚಿನೇ ಸ್ವಲ್ಪವನ್ನು ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಇದನ್ನು ಹೆಂಗೆ ಸ್ಟೋರ್ ಮಾಡೋದು ಅಂತ ಹೇಳಿ ಹೇಳ್ತೀನಿ ರೀ ನಿಮ್ಗೆ. ಈಗ ಇಡ್ಲಿ ಪಾತ್ರೆಯಲ್ಲೇ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀರಿ. ಇದ್ರ ಮುಚ್ಚಳವನ್ನು ಹಾಕ್ತಾಯಿದ್ದೀನಿ. ನೀವು ಯಾವುದೇ ರೀತಿ ಸ್ಟೀಮ್ ಮಾಡ್ಕೊಳ್ಳೋ ಪಾತ್ರೆ ಇದ್ರೆ ಅದರಲ್ಲಿ ಮಾಡ್ಕೋಬೋದು. ನೋಡಿ, ಈಗ ಈ ಪಾತ್ರೆ ಮೇಲೇ ಈ ರೀತಿ ಹಾಕ್ತೀನಿ ರೀ. ಈ ಪುರಿಗಳನ್ನ ಒಂದೊಂದನ್ನು ಎಷ್ಟು ಹಿಡಿಸ್ತಾವೋ ಅಷ್ಟೇ ಹಾಕ್ರಿ. ಈ ರೀತಿ ಹಾಕಿ ಹೈ ಫ್ಲೇಮ್ದಲ್ಲಿ ಇಟ್ಟು ಒಂದು 5 ನಿಮಿಷ ಬೇಯಿಸ್ಕೋಬೇಕ್ರಿ ಇದನ್ನು. ನೋಡಿ, 5 ನಿಮಿಷ ಆದಮೇಲೆ ಬೇಯ್ದಾವ ನೋಡಿರಿ. ಅಂದರೆ ಸ್ವಲ್ಪ ಒಂಚೂರು ಬೇಯ್ದಂಗೆ ಆಗಿರ್ತದೆ ರೀ ಇದು. ನೋಡಿ, ಕೈಗೆ ನಂಟ್ತಾ ಇಲ್ಲ. ನೋಡಿ, ಈ ರೀತಿ ಇಷ್ಟು ಬೇಯಿಸ್ರೆ ಸಾಕ್ರಿ. ನಾನು ಹೈ ಫ್ಲೇಮ್ದಲ್ಲಿ ಇಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ ರೀ. ನೋಡಿ, ಇದನ್ನು ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಳೋದು ಅಂತೇಳಿ ನಾನು ತೋರಿಸ್ತೀನಿ ನೋಡಿರಿ. ನೋಡಿ, ಈ ರೀತಿ ಬೇಯಿಸ್ಕೊಂಡ್ಮೇಲೆ ಒಂದಕ್ಕೊಂದು ಅಂಟುದೂ ಇಲ್ಲ ರೀ. ಎಷ್ಟು ಚೆನ್ನಾಗಿ ಸ್ವಲ್ಪ ಬೇಯ್ದಿರ್ತದೆ ಅಷ್ಟೇ ನೀರು. ನೋಡಿ, ಎಲ್ಲನೂ ಇದೇ ರೀತಿ ಬೇಯ್ದಾವೆ ಮತ್ತು ಅಂಟುದೂ ಇಲ್ಲ. ಇದನ್ನು ನಾನಿಲ್ಲಿ ಅಲ್ಯೂಮಿನಿಯಂ ಫಾಯಿಲನ್ನು ತೊಗೊಂಡಿದ್ದೀನಿ. ನೀವು ಬಟರ್ ಪೇಪರ್ ಇದ್ದರೆ ಅದನ್ನಾದ್ರೂ ತೊಗೋಬೋದು. ನೋಡಿ, ಈ ರೀತಿಯಲ್ಲಿ ಇದನ್ನು ಒಂದೊಂದನ್ನಾಗಿ ಹಾಕಿ
ಈ ರೀತಿ ಹಾಕಿ ನೋಡಿ ಮುಚ್ಚಿ ಇದನ್ನು ನೋಡಿ ಈ ರೀತಿ ಮಾಡಿ ಪ್ಯಾಕ್ ಮಾಡಿ, ಅಂದರೆ ಮುಚ್ಚಿ ಏರ್ಟೈಟ್ ಡಬ್ಬದಲ್ಲಿ ಹಾಕಿ ನೀವು ಇದನ್ನು ಫ್ರೀಝರ್ನಲ್ಲಿ ಇಟ್ಟು ಸ್ಟೋರ್ ಮಾಡ್ಕೋಬೋದು ರೀ. 4-5 ದಿನ ಎಷ್ಟು ಸ್ಟೋರ್ ಮಾಡಿಕೊಂಡ್ರೆ ಏನಾಗ ನಿಮ್ಮಲ್ಲಿ ಏನೋ ಬರ್ಡೇ ಪಾರ್ಟಿ ಅದ, ಏನೋ ಸಣ್ಣ ಪುಟ್ಟ ಫಂಕ್ಷನ್ಸ್ ಅದ, ಒಮ್ಮೆಲೆ ಜಾಸ್ತಿ ಜನ ಗೆಸ್ಟ್ ಬರ್ತಾರೆ ಅಂದ್ಬಿಟ್ಟು ಅದ್ರ ಹಿಂದಿನ ದಿನಾನೇ ನೀವು ಈ ರೀತಿ ಮಾಡಿ ಇಟ್ಟು ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿರಿ. ಇನ್ನು ಕರಿತೀರಂದ ಬಳಕ ಅಂದ್ರೆ ಒಂದು 5 ನಿಮಿಷ ಹೊರಗಡೆ ಇಡ್ರಿ, ಅದು ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಕರೆದ್ಬಿಟ್ಟು ಯೂಸ್ ಮಾಡ್ಕೊರಿ. ಅಥವಾ ಈ ರೀತಿ ಮಾಡ್ಕೊಂಡು ಮಕ್ಕಳಿಗೆ ಅದು ಯಾವಾಗಾದ್ರೂ ಯಾರಿಗಾದ್ರೂ ಬೇಕಾದ್ರೆ ಸಡನ್ನಾಗಿ ಪೂರಿ ಮಾಡ್ಬೋದು. ತುಂಬ ಜನ ಗೆಸ್ಟ್ ಬಂದಾಗ ಫಂಕ್ಷನ್ ಇದ್ದಾಗ ಈ ರೀತಿ ನೀವು ಇದನ್ನು ಸ್ಟೋರ್ ಮಾಡ್ಕೋಬೋದು ರೀ. ನೋಡಿ ಎಣ್ಣೆನೂ ಕೈಲಕ್ಕೆ ಇಟ್ಟಿನಿ, ಗ್ಯಾಸು ಹೈ ಫ್ಲೇಮ್ನಲ್ಲೇ ಇರಲಿ ರೀ. ಹೈ ಫ್ಲೇಮ್ದಲ್ಲಿ ಇಟ್ಟು ಕರಿಯೋದ್ರಿಂದ ಪುರಿ ಎಣ್ಣೆನೂ ಹಿಡಿಯೋದು ರೀ. ನೋಡಿ ತೋರಿಸ್ತಾ ಇದೆ ನೋಡಿ. ಯಾರಾದರೂ ಗೆಸ್ಟ್ ನಾಳೆ ಬರೋರ್ದಾರಂದ್ರೆ ಅದ್ರ ಹಿಂದಿನ ದಿನವೇ ಈ ರೀತಿ ಪ್ರಿಪೇರ್ ಮಾಡಿನೂ ನೀವು ಇಟ್ಕೋಬೋದು ನೋಡಿ. ಆವಾಗ ಪುರಿ ಮಾಡೋಕೆ ತುಂಬಾ ಈಸಿ ಆಗ್ತದೆ ರೀ. ಈಗ ನಾರ್ಮಲ್ ಮಾಡೋ ಪುರಿಗಿಂತನೂ ಈ ಪುರಿ ತುಂಬಾ ಕ್ರಿಸ್ಪಿಯಾಗಿರ್ತಾವೆ ರೀ. ನೋಡಿ ಎಣ್ಣೆನೂ ಹಿಡಿಯಲ್ಲ, ಆದಷ್ಟು ಹೈ ಫ್ಲೇಮ್ದಲ್ಲಿಟ್ಟೇ ಕರೀರಿ. ನೋಡಿ 2 ಪುರಿಯನ್ನು ಕರೆದ್ಬಿಟ್ಟು ತೋರಿಸ್ತೀನಿ. ಎಲ್ಲ ಪುರಿನೂ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಾವೆ ನೋಡಿ. ಬಿಸಿ ಬಿಸಿ ಆಗಿರುವಂಥ ಪುರಿ ರೆಡಿ ಆಗ್ಯಾವ್ರಿ. ಇದನ್ನು ನೀವು ಫ್ರೋಝನ್ ಪುರಿ ಅಂತಲೂ ಕರಿಬೋದು ನೋಡಿ. 2 ಪುರಿಯನ್ನು ಕರೆದು ತೋರಿಸ್ತೀನಿ ನೋಡಿ. ಒಂದು ಸ್ವಲ್ಪ ಕರ್ದಿದ್ದೀನಿ, ಇವು ಇಷ್ಟ ಉಳ್ದಾವ್ರಿ. ಇದನ್ನು ನಾನು ಇದೇ ರೀತಿ ಮತ್ತೆ ನೋಡಿ ಇದೇ ಫಾಯಿಲಲ್ಲಿ ಹಾಕಿ ಏರ್ಟೈಟ್ ಡಬ್ಬದಲ್ಲಿ ಹಾಕಿ ನಾನು ಇದನ್ನು ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಮತ್ತು ಯಾವಾಗ ಮಕ್ಕಳು ಪುರಿ ಬಿಡ್ತಾರೆ ಆವಾಗ ಮಾಡಿಕೊಡ್ತೀನಿ ರೀ. ಈ ಪುರಿ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.